ಯಾವುದು ಸಾಧ್ಯ ಇಲ್ಲ ಅಂತ ಹೇಳಲಾಗಿತ್ತು ಮತ್ತು ಈ ದೇಶದಲ್ಲಿ ಎಲ್ಲವೂ ಮುಗಿದು ಹೋಗಿದಾಗಿದೆ ಅಂತ ಅಂದುಕೊಳ್ಳಲಾಗಿತ್ತು. ಅದೆಲ್ಲದಕ್ಕೂ ಒಂದು ಅಂತ್ಯವನ್ನ ಇಟ್ಟು, ಇಲ್ಲ ಜನ ಪ್ರಜಾಪ್ರಭುತ್ವವನ್ನ ನೆಚ್ಚಿನೇ ಇದ್ದಾರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಜನತೆಗೆ ತೋರಿಸ್ಕೊಟ್ಟು ಶಿಕ್ಷಣ ಮಂತ್ರಿ ರಾಜೀನಾಮೆ ಆಯ್ತು. ಈಗ ಅದಕ್ಕೆ ಪೂರಕವಾಗಿ ಸರ್ಕಾರ ಹಲವಾರು ಕ್ರಮಗಳನ್ನ ತೆಗೆದುಕೊಳ್ತಿದೆ. ಒಂದ್ ರೀತಿ ಒಳ್ಳೆ ಸ್ಟೆಪ್ಸ್ ಅಂತ ಅನ್ನಿಸ್ತಾ ಇದೆ. ಈಗ ಪರೀಕ್ಷಾ ಅಕ್ರಮ ತಡೆಗೆ ಒಂದು ಕಾರ್ಯಪಡೆಯನ್ನ ನೇಮಕ ಮಾಡಿರೋದು ಮತ್ತು ಹೊಸದಾಗಿ ತಿದ್ದುಪಡಿ ಇರುವಂತ ಕಾಯ್ದೆಯನ್ನ ಹೆಚ್ಚು ಬಲಪಡಿಸೋದು, ಇದೆಲ್ಲವೂ ಇದೆಲ್ಲವನ್ನ ತಾವು ಹೇಗ್ ನೋಡ್ತೀರಿ? ಅಂದ್ರೆ ಸರ್ಕಾರ ನಿಜವಾಗಿಯೂ ಕಾಳಜಿಯಿಂದ ಇದನ್ನ ಮಾಡ್ತಿದ್ಯಾ, ಅಥವಾ ಈ ಯುವ ಜನತೆಯ ಆಕ್ರೋಶ ಹೆಚ್ಚಾದ್ರೆ ಅದರಿಂದ ಆಗಬಹುದಾದ ಅನಾಹುತದ ಬಗ್ಗೆ ಒಂದ್ ಸರ್ಕಾರ ಮೊದಲೇ ಎಚ್ಚೆತ್ತು ಈ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಿದ್ಯಾ? ಏನ್ ಅನ್ಸುತ್ತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈ ಒಂದು ಹೊಸ ಮಸೂದೆ ಅಥವಾ ತಿದ್ದುಪಡಿ ಮಸೂದೆ ಅಂತ ತರ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಒಳ್ಳೆ ಕ್ರಮ ಅಂತ ತೋರಿದ್ರು ಕೂಡ ಇದರ ಹಿಂದಿನ ಉದ್ದೇಶಗಳು ಏನಾಗಿದೆ, ಪ್ರಥಮವಾಗಿ ಆ ಸರ್ಕಾರಕ್ಕೆ ವಿರೋಧ ಪಕ್ಷದ ಚಾಟಿಯೇಟಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಮಾರ್ಗವಾಗಿ ಮಾತ್ರ ಅದು ಕಾಣ್ತಾ ಇದೆ ಈಗ ಸದ್ಯದ ಮಟ್ಟಿಗೆ. ಯಾಕಂದ್ರೆ ಆ ವಿದ್ಯಾರ್ಥಿಗಳ ಚಳವಳಿ ಜಂತರ್ ಮಂತರಲ್ಲಿ ಸುಮಾರು ಒಂದು ತಿಂಗಳ ಮೇಲೆ ಸುಮಾರು 35-36 ದಿವಸ ಅಲ್ಲಿ ಚಳವಳಿ ನಡೆಸಿದ ವಿದ್ಯಾರ್ಥಿಗಳ ಬೇಡಿಕೆ ಕಾನೂನು ಇಲ್ಲ, ಹೊಸ ಕಾನೂನು ಮಾಡಿ ಅಂತಲ್ಲ. ಈಗ ಸದ್ಯದಲ್ಲಿರೋ ಕಾನೂನು ಪ್ರಕಾರನು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದಾಗ್ಲಿ, ಅದ್ರಲ್ಲಿ ಭಾಗವಹಿಸೋದಾಗ್ಲಿ ಅವೆಲ್ಲ ಶಿಕ್ಷಾರ್ಹ ಅಪರಾಧಗಳೇನೆ. ಕಾನೂನು ಇಲ್ಲ ಅಂತ ಪಾಪ ವಿದ್ಯಾರ್ಥಿಗಳು ಹೇಳ್ತಾ ಇರ್ಲಿಲ್ಲ. ಆ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿತ್ತು, ಒಂದು ನೈತಿಕ ಹೊಣೆಗಾರಿಕೆ. ನೈತಿಕ ಹೊಣೆಗಾರಿಕೆ ಅಂದ್ರೆ, ಹೌದಪ್ಪ ನಮ್ಮ ಸುಪರ್ದಿಯಲ್ಲಿ ಪದೇ ಪದೇ ಈ ತರ ಒಂದು ಅಪರಾಧ ಆಗಿದೆ, ತಪ್ಪಾಗಿದೆ, ನಮ್ಮನ್ನ ಕ್ಷಮಿಸಿ, ಈ ಒಂದು ತಪ್ಪಿನ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ನಾನು ರಾಜೀನಾಮೆ ಕೊಡ್ತೇನೆ ಅಂತ ಮಾತು ಬೇಕಾಗಿತ್ತು ಶಿಕ್ಷಣ ಮಂತ್ರಿಯಿಂದ. ಆ ಶಿಕ್ಷಣ ಮಂತ್ರಿ ಏನ್ ರಾಜೀನಾಮೆ ಪತ್ರ ಬರೀತಾರೆ? ಆ ಇಡೀ ರಾಜೀನಾಮೆ ಪತ್ರದಲ್ಲಿ ಒಂದೇ ಒಂದು ತಪ್ಪೊಪ್ಪಿಗೆ ಮಾತಿಲ್ಲ. ಇಡೀ ರಾಜೀನಾಮೆ ಪತ್ರ ಒಂದು 10 ಸರ್ತಿ ಓದಿದ್ದೇನೆ ನಾನು, ಅದ್ರಲ್ಲಿ ಒಂದೇ ಒಂದು ತಪ್ಪೊಪ್ಪಿಗೆ ಮಾತಿಲ್ಲ. ಯಾರೋ ಹೊರಗಿನವ್ರು ಬಂದು ನಿಮ್ಮ ಕೈವಾಡ ಇತ್ತು, ಇಲ್ಲಿ ವಿದ್ಯಾರ್ಥಿಗಳು ತಪ್ಪುವಾದಿ ಹಿಡಿದಿದ್ರು, ವಿದ್ಯಾರ್ಥಿಗಳು ಬಂದು ಇಲ್ಲಿ ಮತ್ತೇನಾದ್ರು ಕೇಸ್ಗಳು ಹಾಕೊಂಡು ಅವರ ಬದುಕು ಹಾಳಾಗ್ತಿತ್ತು, ಹೀಗಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಅಲ್ಲ, ಅದಕ್ಕೆ ಪೂರಕವಾಗಿ ಇವತ್ತು ಏನಾಗಿದೆ, ಸಂಸತ್ತಿಗೆ ಧರ್ಮೇಂದ್ರ ಪ್ರಧಾನ್ ಬಂದ ತಕ್ಷಣ ಎಲ್ಲಾ ಸಂಸದರು ಧರ್ಮೇಂದ್ರ ಪ್ರಧಾನ್ ಜಿಂದಾಬಾದ್ ಅಂತ ಅವರನ್ನ ಆಹ್ವಾನ ಮಾಡಿದ್ದಾರೆ. ಅವರಿಗೆ ಆ ತರದ ಒಂದು ಸ್ವಾಗತ. ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರಲ್ಲ ಇವರು, ತಮ್ಮ ಪಿತ್ರಾರ್ಜಿತ ಆಸ್ತಿ ಆದಂತ ಶಿಕ್ಷಣ ಇಲಾಖೆಯನ್ನ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು. ಈ ಒಂದು ನೆರೇಟಿವ್, ಈ ಒಂದು ಆಪ್ಟಿಕ್ಸ್ ಇಂದ ಬಿಜೆಪಿದು ಅವ್ರಿಗೆ ಬಹಳ ದುಬಾರಿ ಆಗಿದೆ ಈಗಾಗ್ಲೇನೆ. ಯಾಕಂದ್ರೆ ಇವರು ನ್ಯಾಚುರಲ್ ಕ್ಲೇಮೆಂಟ್ಸ್ ದ ಪವರ್ ಅನ್ನೋ ತರ ಇದಾರೆ. ಈ ದೇಶವನ್ನು ಆಳೋದಕ್ಕೆ ಸಹಜವಾಗಿ ನಮಗೆ ಒಂದು ಹಕ್ಕಿದೆ ಅನ್ನೋ ತರ ಬೇವ ಮಾಡ್ತಾರೆ ಇವರು. ಹೀಗಿರುವಾಗ ಒಂದು ನಾನು ಮುಗಿಸ್ಬಿಡ್ತೇನೆ, ಒಂದು ಅದ್ರಲ್ಲಿ ತಪ್ಪೊಪ್ಪಿಗೆ ಮಾತಿಲ್ಲ. ಒಂದು ಆಮೇಲೆ ಈ ಬಿಲ್ ಅನ್ನ ತರೋಕ್ಕಿಂತ ಮುಂಚೆ ತಪ್ಪೊಪ್ಪಿಗೆ ಮಾತಿನ ಇಲ್ಲ. ಆಮೇಲೆ ಆ ರಾಜೀನಾಮೆ ಪತ್ರ ಕೊಟ್ಟಿದ್ ಯಾವಾಗ? ನಿಮ್ಮ ಬತ್ತಳಿಕೆ ಎಲ್ಲವನ್ನು ಪ್ರಯತ್ನ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳ ಮೇಲೆ, ನಿಮ್ಮ ಮೊಮ್ಮಕ್ಕಳ ವಯಸ್ಸಿನ ಹುಡುಗರ ಮೇಲೆ ನಿಮ್ಮ ಬತ್ತಳಿಕೆ ಎಲ್ಲವನ್ನು ಪ್ರಯತ್ನ ಮಾಡಿದ್ರಿ. ಅವರನ್ನ ದೇಶದ್ರೋಹಿಗಳಂದ್ರಿ, ಚೀನಾ ಏಜೆಂಟ್ ಅಂದ್ರಿ, ಅವರಿಗೆ ಬರುವಂತ ಆಹಾರವನ್ನ ಸ್ವಿಗ್ಗಿ ಝೊಮ್ಯಾಟೋಗಳನ್ನ ಲೂಟಿ ಮಾಡಿದ್ರಿ, ಅದನ್ನ ಕಸ್ಕೊಂಡ್ರಿ ಊಟವನ್ನ, ಎಲ್ಲೆಲ್ಲಿ ಹೋಗಿ ಯಾರ್ಯಾರು ಊಟ ಕಳ್ಸ ಲಿಸ್ಟ್ ಮಾಡಕ್ ಹೊರಟ್ರಿ, ಲಾಠಿ ಚಾರ್ಜ್ ಮಾಡಿದ್ರಿ, ವಾಟರ್ ಕ್ಯಾನನ್ ಹಾಕಿದ್ರಿ, ಪೆಲೆಟ್ ಗನ್ ಯೂಸ್ ಮಾಡಿದ್ರಿ. ಎಲ್ಲ ಫೇಲ್ ಆದ ಮೇಲೆ ಇದು ಒಂದು ಕಣ್ಣರಿಸುತ್ತಂದ್ರೆ ಹಾಗೆ ರಾಜೀನಾಮೆ ಪತ್ರ ಕೊಡ್ತೀರಿ. ಈ 30-35 ದಿನಗಳಲ್ಲಿ ಆಗಿದ್ದೇನು? ಅಲ್ಲಿ ಲಾ ಅಂಡ್ ಆರ್ಡರ್ ಸ್ಥಿತಿ ಹೊಣೆಗಾರರು ಯಾರು? ದೆಹಲಿ ಪೊಲೀಸ್ ಯಾರ ಅಡಿಯಲ್ಲಿ ಬರ್ತದೆ? ಯಾವ ಇಲಾಖೆ ಸಂಬಂಧಿಸಿದೆ? ಆ ಗೃಹ ಮಂತ್ರಿ ಬಂದು ತನ್ನ ಹೊಣೆಗಾರಿಕೆನ ಪ್ರದರ್ಶನ ಮಾಡಬಾರದು ಸಂಸತ್ತಿನಲ್ಲಿ? ಪ್ರಧಾನಮಂತ್ರಿಗಳು ತಪ್ಪೊಪ್ಪಿಗೆ ಕೊಡಬಾರ್ದಾ? ಅವೆಲ್ಲವೂ ಇಲ್ಲದೇನೆ ಈ ಒಂದು ಮಸೂದೆ ತಿದ್ದುಪಡಿ ಕೇವಲ ಐ ವಾಶ್, ಅದಕ್ಕೆ ಅರ್ಥನೇ ಇಲ್ಲ. ಅದರ ಅರ್ಥ ನಿಮ್ಗೆ ಅದನ್ನ ರಿಪೇರಿ ಮಾಡುವ ಅಥವಾ ನಿಮ್ಗೊಂದು ನಿಜವಾದ ಒಂದು ಕಳಕಳಿ ಇಲ್ಲ ಅಂತಾನೆ ಅದರ ಅರ್ಥ. ರಾತ್ರಿ 12 ಗಂಟೆಗೆ ವಿಡಿಯೋ ಮಾಡಿ ನೀವು ಮಾತಾಡಕ್ ಬರ್ತದೆ? ಸಂಸತ್ತಿಗೆ ಬಂದು ತಪ್ಪೊಪ್ಪಿಗೆ ಹೇಳಕ್ ಆಗೋದಿಲ್ವಾ? ಧರ್ಮೇಂದ್ರ ಪ್ರಧಾನ್ ತಪ್ಪೊಪ್ಪಿಗೆ ಇವತ್ತಿಗೂ ಕೊಟ್ಟಿಲ್ಲ, ಇವತ್ತಿಗೂ ತಪ್ಪೊಪ್ಪಿಗೆ ಇಲ್ಲ. ಹೀಗಿರೋ ಇವೆಲ್ಲ ಅರ್ಥ ಇದೆಯಾ? ಕರೆಕ್ಟ್. ಈಗ ಮಧ್ಯರಾತ್ರಿ ವಿಡಿಯೋ ಮಾಡುವಂತೆ ಮಾಡಿದ್ದು, ಆ ಬಿಸಿಯನ್ನ ಮುಟ್ಸಿದ್ದು ಯುವ ಜನತೆ, ಅವ್ರ ಹೋರಾಟ. ಈಗ ಸಂಸತ್ನಲ್ಲಿ ಬಂದು ಮಾತಾಡುವಂತೆ ಅವರನ್ನ ಆ ಸ್ಥಿತಿಗೆ ತರಬೇಕಾಗಿದ್ದು ವಿಪಕ್ಷಗಳ ಜವಾಬ್ದಾರಿ, ಬೇರೆಯವ್ರದಲ್ಲ. ಈಗ ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಕುತ್ಕೊಂಡು ಮಾಡೋಕ್ಕಾಗಲ್ಲ. ಅವ್ರೇನ್ ಬೇಡಿಕೆ ಇಟ್ಟಿದ್ರು ಅದನ್ನ ಈಡೇರಿಸ್ಕೊಂಡು ವಾಪಸ್ ಮನೆಗೆ ಹೋಗಿದ್ದಾರೆ. ಈಗ ಅವ್ರ ಸದನಕ್ಕೆ ಬಂದು ಅಂದ್ರೆ
ನಿಜವಾದ ಜನಪ್ರತಿನಿಧಿ ಎಲ್ಲಾಗ್ಬೇಕು, ಸಮಸ್ಯೆಗಳ ಚರ್ಚೆ ಎಲ್ಲಾಗ್ಬೇಕು, ಸಂಸತ್ತಲ್ಲಿ ಆಗ್ಬೇಕು. ಅದು ಸಂಸತ್ ನಡೆಯೋ ಹೊತ್ತಲ್ಲಿ ಸೆಲ್ಫಿ ವಿಡಿಯೋಗಳನ್ನ ಹಾಕೊಂಡು ಕುತ್ಕೊಂಡ್ರೆ ಅರ್ಥ ಇರೋದಿಲ್ಲ. ಹಾಗಾಗಿ ವಿಪಕ್ಷಗಳ ಜವಾಬ್ದಾರಿ ಇದೆ ಅಂತ ಅನ್ಸುತ್ತೆ. ಮತ್ತು ನೀವ್ ಹೇಳಿದ್ರಲ್ಲ ಈ ಸರ್ಕಾರ ಕೇಳೋದಿಲ್ಲ ಅಂತ, ಈಗಲೂ ಆ ತರದ ಒಂದು ನಿಲುವು ಇಟ್ಕೊಂಡಿದ್ಯಾ ಅಥವಾ ಅದರಿಂದ ಆ ಭ್ರಮೆಯಿಂದ ಹೊರಗಡೆ ಬಂದಿದ್ಯಾ? ಇಲ್ಲ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೆಲೆ ತೆರಬೇಕಾಗತ್ತೆ ಅನ್ನೋ ಒಂದು ಅರಿವಾಗಿದ್ಯಾ? ಏನ್ ಅನ್ಸುತ್ತೆ ನಮ್ಗೆ? ಇಲ್ಲ, ಅವ್ರು ಇನ್ನು ಇದನ್ನ ಮ್ಯಾನೇಜ್ ಮಾಡೋಣ ಹೇಗಾದ್ರೂ ಮಾಡಿ ಅನ್ನೋ ವಿಚಾರದಲ್ಲಿ ಇದ್ದಾರೆ. ತಪ್ಪಿನ ಅರಿವಾಗಿಲ್ಲ ಮತ್ತು ತಪ್ಪಿನ ಅರಿವಾದ ತರ ನಡ್ಕೋತಾ ಇಲ್ಲ ಇವರು. ಇವರ ಪರಿಹಾರ ಕ್ರಮಗಳನ್ನ ನೋಡ್ಕೊಳ್ಳಿ ನೀವೀಗ. ಕಾನೂನನ್ನ ತಿದ್ದುಪಡಿ ಮಾಡಿ ಇರೋ ಶಿಕ್ಷೆಯನ್ನು ಹೆಚ್ಚು ಮಾಡ್ತಾರೆ, ಇರೋ ದಂಡವನ್ನು ಹೆಚ್ಚು ಮಾಡ್ತಾರೆ. ಇವೆಲ್ಲ ಪೋಸ್ಟ್ ಫ್ಯಾಕ್ಟೋ, ಇವೆಲ್ಲ ಘಟನೋತ್ತರ ಕ್ರಮಗಳು. ಇವು ನಡೆಯೋದೇ ಇರೋ ತರ ಒಂದು ಟೈಟ್ ಸಿಸ್ಟಮ್ ಅನ್ನಾಗಿ ಮಾಡೋದಕ್ಕೆ ನಂದನ್ ನೀಲೇಕನಿ ಅಧ್ಯಕ್ಷತೆ ಒಂದು ಸಮಿತಿ ಮಾಡಿದ್ದಾರೆ. ಆಧಾರ್ ವಿಚಾರದ ಅಥಾರಿಟಿ ಅವರು ಕ್ಯಾಬಿನೆಟ್ ದರ್ಜೆಯ ಅಧ್ಯಕ್ಷರಾಗಿದ್ರು. ಅವರ ಆಧಾರ್ ಡೇಟಾ ಲೀಕ್ ಆಗಿ ಜಗತ್ತಿನಾದ್ಯಂತ ಫ್ರೀಯಾಗಿ ಎಲ್ಲಾ ಕಡೆ ಸಿಗ್ತಾ ಇದೆ. ಅವರು ಲೀಕ್ ಆಗದೆ ಇರುವಂತ ಎಕ್ಸಾಮಿನೇಷನ್ ಸಿಸ್ಟಮ್ ಕೊಡ್ತಾರಂತೆ. ಆಧಾರ್ ಡೇಟಾ ಯಾಕೆ ಲೀಕ್ ಆಯ್ತು ಅನ್ನೋದ್ರ ಬಗ್ಗೆ ಇವತ್ತಿಗೂ ವಿವರಣೆ ಕೊಟ್ಟಿಲ್ಲ ನಂದನ್ ನೀಲೇಕನಿ. ಮತ್ತೆ ಆ ಇಡೀ ಒಂದು ಸಮಿತಿಯಲ್ಲಿ ಯಾರು ಶಿಕ್ಷಣ ತಜ್ಞರು ಇಲ್ಲ. IIT ನಮ್ಮ ಚೇರ್ಮನ್ ಒಬ್ಬರನ್ನ ಬಿಟ್ರು, ಪ್ರೊಫೆಸರ್ ಕಾಮಕೋಟಿ ಅವ್ರನ್ನ ಬಿಟ್ರೆ. ಹೀಗಿರುವಾಗ ಇದು ಕೂಡ ಒಂದು ಕಣ್ಣೊರೆಸುವ ತಂತ್ರನೇ. ಹಾಗೇನೆ ಹೊಸ ಈ ಶಿಕ್ಷಣ ಮಂತ್ರಿ ಯಾರು? ಪ್ರಹ್ಲಾದ್ ಜೋಶಿ. ಅವ್ರ ಕ್ವಾಲಿಫಿಕೇಶನ್ ಏನು, ಅವ್ರ ರಾಜಕೀಯ ಹಿನ್ನೆಲೆ ಏನು? ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನ BA ಗ್ರಾಜುಯೇಟ್ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನದ ಮೇಲೆ ನಮ್ಮ ನ್ಯಾಷನಲ್ ರಾಷ್ಟ್ರಧ್ವಜನ ಹಾರಿಸಬೇಕಂತ ಚಳವಳಿ ಮಾಡಿ ಅಲ್ಲಿ ಆ ಕಾರಣದಿಂದ ನಡೆದಂತ ಅನೇಕ ರಕ್ತಪಾತಗಳ ಆಧಾರದ ಮೇಲೆ ರಾಜಕೀಯಕ್ಕೆ ಬಂದವರು ಇವರು. ಈಗಲೂ ಕೂಡ ಬಾಯಿ ತೆಗೆದ್ರೆ ಕೋಮುವಾದದ ಮಾತಾಡ್ತಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕರೆಂಟ್ ಇರ್ಲಿಲ್ಲ, ಅದಕ್ಕೆ ಮಕ್ಕಳು ಜಾಸ್ತಿ ಆದವು ಅಂತ ಮಾತಾಡ್ತಾರೆ. ಇವರು ಶಿಕ್ಷಣ ಸಚಿವರು. ಇವರು 20 ವರ್ಷ 22 ವರ್ಷ MP ಆಗಿದ್ಕೊಂಡು 6 ವರ್ಷ ಮಂತ್ರಿ ಆಗಿದ್ಕೊಂಡು ಹುಬ್ಬಳ್ಳಿಗೆ ಏನ್ ಮಾಡಿದ್ರೆ ಅಲ್ಲಿ ಜನರು ಕೇಳಿ. ಅಲ್ಲಿ ಬಸ್ ಇಳಿದ್ರೆ ಸಾಕು ಧೂಳು ತುಂಬುತ್ತದೆ ಮುಖದ ಮೇಲೆ ನಿಮ್ಗೆ. ಈಗಿರುವಾಗ ಪ್ರಶ್ನೆ ಕೇಳ್ಬಿಡ, ಇದು ನಿಮ್ಗೆ ತಾತ್ಕಾಲಿಕ ಅಂತ ಅನ್ಸತ್ತಾ? ಪ್ರಹ್ಲಾದ್ ಜೋಶಿ ಅವರ ಒಂದು ಹೆಚ್ಚುವರಿ ಜವಾಬ್ದಾರಿ ಕೊಟ್ಟಿದ್ದು, ಅಥವಾ ಅಲ್ಲೊಂದು ಬೌದ್ಧಿಕ ದಾರಿದ್ರ್ಯ ಕಾಣಿಸ್ತಾ ಇದೆಯಾ ನಿಮಗೆ? ಯಾರು ಸಚಿವರನ್ನಾಗಿ ಮಾಡೋಕೆ ಆಗದೆ ಇರೋರು ಎಲ್ಲರೂ ಕೂಡ ಈ ತರದ ಮನೋಜ್ ತಿವಾರಿ ತರ ಅಥವಾ ಇನ್ಯಾರೋ ಅನೇಕರು ಇದೇ ರೀತಿ ಹೇಳಿಕೆಗಳನ್ನ ಕೊಡೋರೇ ಹೊರತು ಒಂದು ಗಂಭೀರವಾಗಿ ಅಧ್ಯಯನ ಅಥವಾ ಶಿಕ್ಷಣ ಈ ತರ ಸಂಖ್ಯೆ ಕಡಿಮೆ ಆಗಿದ್ಯಾ? ಏನ್ ಅನ್ಸುತ್ತೆ, ಯಾಕೆ ಪ್ರಹ್ಲಾದ್ ಜೋಶಿಗೆ ಕೊಡ್ಲಾಯ್ತು? ಅಲ್ಲ, ತಜ್ಞರ ಶಿಕ್ಷಣ ತಜ್ಞರ ಮತ್ತು ಏನೋ ಸಾರ್ವಜನಿಕ ವಿಚಾರಗಳ ತಜ್ಞರ ಪಕ್ಷ ಅಲ್ವಲ್ಲ ಬಿಜೆಪಿ. ಅಲ್ಲಿ ಹಿಂದೆ ಇದ್ರು ತಜ್ಞರಿದ್ರು, ಅಲ್ಲಿ ಅವ್ರನ್ನೆಲ್ಲ ಹೊರಗೆ ಹಾಕಿ ಅವ್ರನ್ನೆಲ್ಲ ಮಾರ್ಗದರ್ಶನ ಮಂಡಳಿ ಕಳಿಸಿ ಈ ರೀತಿಯ ಏನಂತಾರೆ ಏನ್ ಹೇಳ್ಬೇಕು, ಇದರ ಗುಲಾಮಗಿರಿ, ಒಂದು ಬೌದ್ಧಿಕ ಗುಲಾಮಗಿರಿ ಇರೋರೇ ಅಲ್ಲಿದ್ದಾರೆ. ಮತ್ತೇನ್ ಮಾಡ್ತೀರಿ? ಪ್ರಧಾನಮಂತ್ರಿಗಳ ಕ್ವಾಲಿಫಿಕೇಶನ್ ಏನು, ಅದ್ರ ಬಗ್ಗೆ ಏನೋ ಸ್ಪಷ್ಟತೆ ಇದೆಯಾ? ಹೀಗಿರುವಾಗ ಮತ್ತೆ ಅವ್ರಿಗೆ ಇಂಥವ್ರೆ ಜ್ಞಾನಿಗಳ ತರ ಕಾಣ್ತಾರೆ. ಈ ತರದ ಪ್ರಧಾನಮಂತ್ರಿಗೆ BA ಇರುವ ಪ್ರಹ್ಲಾದ್ ಜೋಶಿ 3 ಸಬ್ಜೆಕ್ಟ್ PhD ಮಾಡಿದವ್ರ ತರ ಕಂಡುಬಿಡ್ತಾರೆ. ಹಾಗೆ ಆಗಿರೋದು ಈಗ. ಹೀಗಿರುವಾಗ ವಿ ಆರ್ ಸ್ಟಿಲ್ ಇನ್ ಡೇಂಜರ್. ಈ ದೇಶ ಶಿಕ್ಷಣ ವ್ಯವಸ್ಥೆ ಇನ್ನೂ ಹೆಚ್ಚಿನ ಅಪಾಯದಲ್ಲಿದೆ. ಹೀಗಿರುವಾಗ ಇದ್ಯಾವುದೂ ಕೂಡ ನನಗೆ ಪ್ರಾಮಾಣಿಕ ಪ್ರಯತ್ನ, ಸುಧಾರಣೆ ಕಡೆಗೆ ಒಂದೇನೋ ಹೆಜ್ಜೆ ಇಟ್ಟಿದ್ದಾರೆ ಅಂತ ಅನ್ಸೋದಿಲ್ಲ ನನಗೆ. ಅದರಲ್ಲೇ ಕೂಡ ಈ ಮತ್ತೆ ಹೊಸ ಸುದ್ದಿ ಏನಂದ್ರೆ, ಈಗಾಗಲೇ ಮತ್ತೆ FIR ಹಾಕ್ತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ. ಮತ್ತೆ ಕಂಡೀಷನ್ ಇತ್ತು, ಇವರು ತಮ್ಮ ಪ್ರತಿಭಟನೆ ಹಿಂಪಡೆಯೋಕ್ಕಿಂತ ಮುಂಚೆ ಕರಾರುಗಳು ಮಾಡ್ಕೊಂಡಿದ್ರು. ಯಾರ ಮೇಲೆ FIR ಹಾಕಬಾರ್ದು, ಹಾಕಿರೋ FIR ಹಿಂದೆ ಹಿಂಪಡಿಬೇಕು, ಇವೆಲ್ಲ ಕರಾರುಗಳಿದ್ವು. ಅದೆಲ್ಲ ಮೀರ್ತಿದ್ದಾರೆ. ಹೀಗಿರುವಾಗ ನಾಳೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ CJP, ಇದೇ ವಿದ್ಯಾರ್ಥಿಗಳು, ಜನತೆಗಳು ಹೇಗೆ ಪ್ರತಿಕ್ರಿಯಿಸ್ತಾರೆ ನೋಡ್ಬೇಕಾಗುತ್ತೆ ನಾವು. ಓಕೆ, ಅವ್ರಷ್ಟು ಸುಲಭಕ್ಕಂತೂ ಬಿಡೋ ಒಂದ್ ಜಮಾನ ಅಲ್ಲ ಅಂತ ಅನ್ಸುತ್ತೆ. ಜೊತೆಗೆ ಒಟ್ಟು ಈ ಹೋರಾಟದ ಫಲವನ್ನ ವಿರೋಧ ಪಕ್ಷಗಳು ಪಡ್ಕೊಳ್ಳೋದಕ್ಕೆ ಇದು ಸಕಾಲ. ಪಡ್ಕೊಳ್ತಾರ ಇಲ್ವಾ ಅದು ಬೇರೆ ಪ್ರಶ್ನೆ. ಆದ್ರೆ ಸಂಸತ್ತಿನಲ್ಲಿ ಅವರಿಗೆ ಬಲ ಸಿಕ್ಕಿದೆ. ಹಾಗಾಗಿ ಈ ಹೊಸ ತಿದ್ದುಪಡಿ ಮಸೂದೆಗೆ ಪ್ರತಿರೋಧ ಇರಬಹುದು ಅಥವಾ ಪ್ರತಿಕ್ರಿಯೆ ಮತ್ತು ನಂದನ್ ನೀಲೇಕಣಿ ನೇತೃತ್ವ ಇನ್ನುಳಿದ ವಿಚಾರಗಳ ಕುರಿತಂತೆ ವಿಪಕ್ಷಗಳ ಒಂದ್ ಬಲ ಹೆಚ್ಚಾಗಿರೋದ್ರಿಂದ ಏನ್ ನಿರೀಕ್ಷೆ ಮಾಡ್ಬೋದು ಇಟ್ನಾಳವ್ರೆ? ಈಗಾಗಲೇ ಸಂಜೆ ಒಂದು ಮೀಟಿಂಗ್ ಅಲ್ಲಿ ಲೋಕಸಭೆಯ ಸಭಾಪತಿಗಳ ಅವ್ರ ಚೇಂಬರ್ ಅಲ್ಲಿ ಮೀಟಿಂಗ್ ಆಗಿ ನಾಳೆ ಈ ಮಸೂದೆ ಬಗ್ಗೆ ಚರ್ಚೆ ಮಾಡೋದ್ರ ಬಗ್ಗೆ ತೀರ್ಮಾನ ಆಗಿದೆ. ವಿರೋಧ ಪಕ್ಷಗಳು ಎಲ್ಲ ಒಪ್ಕೊಂಡಾಗಿದೆ. ಈಗ ಅಖಿಲೇಶ್ ಯಾದವ್ ಮತ್ತು ನಮ್ಮ ವೇಣುಗೋಪಾಲ್ ಎಲ್ಲ ಹೋಗಿ ಸಮ್ಮತಿ ಸೂಚಿಸಿ ಬಂದಿದ್ದಾರೆ.
ನಾಳೆ ದಿನ ಈ ಚರ್ಚೆಗೆ ತಡೆ ಒಡ್ಡೋದ್ರಲ್ಲಿ ಚರ್ಚೆ ಮಾಡ್ಕೊಂತ ಹೇಳಿ ಬಂದಿದ್ದಾರೆ. ನೋಡೋಣ ಚರ್ಚೆ ಏನಾಗುತ್ತೆ. ಒಳ್ಳೆ ಕಾನೂನು ಬಂದ್ರೆ ಒಳ್ಳೇದೇನೆ. ಅದ್ರ ಜೊತೆಗೇನೆ 12 ವರ್ಷಗಳಲ್ಲಿ ಈ ಸರ್ಕಾರವರಿಗೆ ಹಿಮ್ಮೆಟ್ಟಿಸಿದ್ದು ನನ್ನ ಮುಂದಿನ ಪೀಳಿಗೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಭವಿಷ್ಯ, ಈ ದೇಶದ ಭವಿಷ್ಯ, ಈ ದೇಶದ ಪ್ರಜಾಪ್ರಭುತ್ವ ಒಳ್ಳೆ ಕೈಯಲ್ಲಿದೆ ಅಂತ ಈಗ ನನಗೆ ಆತ್ಮವಿಶ್ವಾಸ ಬಂದಿದೆ. ದಟ್ಸ್ ಮೋರ್ ದನ್ ಇನಫ್ ಫಾರ್ ಮೀ. ಆಮೇಲೆ ಏನೋ ಹೆಚ್ಚು ಕಡಿಮೆ ಮತ್ತಿದ್ದಾರೆ, ಮತ್ತೆ ಈ ಜನತೆ ಮತ್ತೆ ಬರ್ತಾರೆ, ಖಂಡಿತ ಬರ್ತಾರೆ. ಮತ್ತೆ ಒಂದಷ್ಟು ಜನರಿಗೆ ಒಂದ್ ಧ್ವನಿನೇ ಇಲ್ದಿದ್ದವರಿಗೆ ಅವರು ಧ್ವನಿ ಕೊಟ್ಟಿದ್ದಾರೆ. ಅದರ ಜೊತೆ ಇದು ಇಲ್ಲಿಗೆ ನಿಲ್ಲತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವ ಬಹುತೇಕರು ಅಸಮರ್ಥ ಸಚಿವರುಗಳೇ. ನಿರ್ಮಲಾ ಸೀತಾರಾಮನ್, ಹರ್ದೀಪ್ ಸಿಂಗ್ ಪುರಿ, ನಿತಿನ್ ಗಡ್ಕರಿ, ಜೈಶಂಕರ್, ಇನ್ನು ಅನೇಕರು. ಹಾಗಾಗಿ ಇದು ಎಥೆನಾಲ್ ಅಂತೂ ಬಹಳ ದೊಡ್ಡ ಸಮಸ್ಯೆ, ಅದು ಎಲ್ಲ ವರ್ಗದವರನ್ನ ಕಾಡ್ತಿದೆ. ಹಾಗಾಗಿ ಇದು ಇಲ್ಲಿಗೆ ನಿಲ್ಲತ್ತೆ ಅಂತ ಅನ್ಸುತ್ತಾ, ಅಥವಾ ಬೇರೆ ರೂಪದಲ್ಲಿ ಮತ್ತೆ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಈ ರಾಜೀನಾಮೆ ಸರಣಿಯನ್ನು ಮುಂದುವರಿಸಬೇಕಾಗತ್ತಾ? ಏನ್ ಅನ್ಸುತ್ತೆ? ಆಗುತ್ತೆ, ಆ ಲಕ್ಷಣ ತುಂಬಾ. ಈಗಾಗಲೇ E20 ಬಗ್ಗೆ ಎಥನಾಲ್ 20% ವಿಚಾರದಲ್ಲಿ ಒಂದು ನೋಟಿಸ್ ಕೊಟ್ಟಾಗಿದೆ. ಈಗ ಅಲ್ಲಿನ ದೆಹಲಿಯ ಟ್ಯಾಕ್ಸಿ ಮಾಲೀಕರ ಸಂಘಟನೆ ಮತ್ತು ಟೂರಿಸಂ ಆಪರೇಟರ್ಗಳ ಸಂಘಟನೆ ಜುಲೈ 31ಕ್ಕೆ ಶುರು ಮಾಡಿದ್ದಾರೆ ಈ ಒಂದು ಪ್ರತಿಭಟನೆಯನ್ನ. ಆ ವಿಚಾರದಲ್ಲಂತೂ ಬಹಳ ಇನ್ನೂ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತದೆ ಸರ್ಕಾರ. ಯಾಕಂದ್ರೆ ಎಥನಾಲ್ ವಿಚಾರದಲ್ಲಿ ಹೋದಲ್ಲಿ ಬಂದಲ್ಲಿ ಎಥನಾಲ್ ಬ್ರ್ಯಾಂಡ್ ಅಂಬಾಸಿಡರ್ ತಾನೇ ಅನ್ನೋ ತರ ನಿತಿನ್ ಗಡ್ಕರಿ ಮಾತಾಡ್ತಾರೆ. ಆದ್ರೆ ಯಾವ್ದಾದ್ರು ಸ್ವಲ್ಪ ಮುಜುಗರ ಬರುವಂತ ಪ್ರಶ್ನೆಗಳು ಕೇಳಿ, ಅದು ಬೆಲೆ ನಿಗದಿ, ಆಯ್ಕೆ ಸ್ವಾತಂತ್ರ್ಯ ವಿಚಾರ ಕೇಳಿ, ಆಗ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಇದು ನನ್ನ ಇಲಾಖೆ ಅಲ್ಲ, ಹರ್ದೀಪ್ ಸಿಂಗ್ ಪುರಿ ಅವ್ರನ್ನ ಕೇಳಬೇಕು ಅಂತ. ಅದನ್ನ ಪ್ರಮೋಟ್ ಮಾಡಕ್ ಇವ್ರು ಮಾಡ್ತಾರೆ, ಜವಾಬ್ದಾರಿ ಹರ್ದೀಪ್ ಸಿಂಗ್ ಪುರಿ ಮೇಲೆ ಹಾಕ್ತಾರೆ. ಆಮೇಲೆ ಆಮೇಲೆ ಹರ್ದೀಪ್ ಸಿಂಗ್ ಪುರಿ ಕೂಡ ಅವರು ಕೂಡ ಅನೇಕ ವಿವಾದಗಳಲ್ಲಿ ಇದಾರಲ್ಲ, ಇನ್ಕ್ಲೂಡಿಂಗ್ ಎಪ್ಸ್ಟೀನ್ ಫೈಲ್ಸ್. ಇನ್ನು ಏನೇನಾಗುತ್ತೆ ಕಾದ್ ನೋಡ್ಬೇಕು. ಒಂದೊಂದಾಗಿ ಬಂದೇ ಬರ್ತವೆ. ಇದಾದ್ಮೇಲೆ ನಮ್ಮ ಅನೇಕ ವಿಚಾರಗಳಿದಾವೆ, ಅನೇಕ ಇನ್ನು ಈ ಹೊಸ ಯುವಕರ ವಿಚಾರಗಳಲ್ಲಿ ಅನೇಕ. ಐ ಥಿಂಕ್ ಮೋದಿ ಗವರ್ಮೆಂಟ್ ಒನ್ಸ್ ಏನಾಗಿದೆ ಈ ವಿಚಾರದಲ್ಲಿ ಅವರಿಗೆ ಹಿನ್ನಡೆ ಆಗಿದೆ, ಅಷ್ಟರ ಮಟ್ಟಿಗೆ ಅವರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ. ಮತ್ತೆ ದೇ ವಿಲ್ ಮೇಕ್ ಮಚ್ ಮೋರ್ ಮಿಸ್ಟೇಕ್ಸ್ ಇನ್ ದ ಕಮಿಂಗ್ ಡೇಸ್. ಯಾಕೆ ಇದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಮತ್ತೇನೋ ಮಾಡಕ್ ಹೋಗಿ ಮತ್ತೊಂದೇನೋ ಅರ್ಥಾಂತ ಮಾಡ್ಕೋತಾರೆ. ಬಟ್ ಎನಿವೇಸ್ ಲೆಟ್ಸ್ ವೇಟ್ ಅಂಡ್ ವಾಚ್. ಕರೆಕ್ಟ್. ಎಲ್ಲಾ ಕಾಲಕ್ಕೂ ಎಲ್ಲರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.